ಮಂಗುಟಿ ಅವರಿಗೆ, ಕಾರ್ಯನಿರ್ವಾಹಕ ಇಂಜಿನಿಯರ್ ಶಿವನಗುತ್ತಿ ಅವರಿಗೆ, ಮಂಗುಟಿ ಅವರಿಗೆ, ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿದ ಅಧಿಕಾರಿಗಳಿಗೆ, ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಿದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಧಾರವಾಡ ಜಿಲ್ಲೆಯ ನವಲಗುಂದ ಕ್ಷೇತ್ರದ ಗುತ್ತಿಗೆದಾರರು ಕಳೆದ 2 ವರ್ಷದಿಂದ ತಮಗೆ ಯಾವುದೇ ಗುತ್ತಿಗೆ ನೀಡಿಲ್ಲ. ಇದರಿಂದ ತಮ್ಮ ಬದುಕು ದುಸ್ತರವಾಗಿದೆ ಎಂದು ಆರೋಪಿಸಿ ಸ್ಥಳೀಯ ಆಡಳಿತ ಮತ್ತು ಸರ್ಕಾರದ ವಿರುದ್ಧ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ತಮ್ಮ ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸುವಂತೆ ಹಲವು ಬಾರಿ ಧಾರವಾಡ ಜಿಲ್ಲಾಧಿಕಾರಿಗಳು ಮತ್ತು ಕ್ಷೇತ್ರದ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗುತ್ತಿಗೆದಾರರು ಮನವಿ ಸಲ್ಲಿಸಿ ಧರಣಿ ನಡೆಸಿದ್ದರು. ಆ ವೇಳೆ ಕ್ರಿಯಾ ಯೋಜನೆ ಮಂಜೂರು ಆಗಿರುವ ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಅನುದಾನ ಹಾಗೂ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅನುದಾನದಡಿ ಬರುವ ತುಂಡು ಗುತ್ತಿಗೆ ಕಾಮಗಾರಿಗಳಲ್ಲಿ 50% ಕಾಮಗಾರಿಗಳನ್ನು 2 ವರ್ಷದಿಂದ ಕಾಮಗಾರಿ ಕೊಡದೇ ಇರುವ ಗುತ್ತಿಗೆದಾರರಿಗೆ ಹಂಚಿಕೆ ಮಾಡುತ್ತೇವೆ ಎಂದು ಗುತ್ತಿಗೆದಾರರಿಗೆ ಭರವಸೆ ನೀಡಲಾಗಿತ್ತು. ಆದರೆ ಈವರೆಗೆ ಯಾವುದೇ ಗುತ್ತಿಗೆ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಗುತ್ತಿಗೆದಾರರು ಆರೋಪಿಸುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ತಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡುವುದಾಗಿ ಈ ವೇಳೆ ಎಚ್ಚರಿಸಿದ್ದಾರೆ. ಪ್ರತಿ ಉತ್ತರ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ವಿಶೇಷವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಅನುದಾನ ಲ್ಯಾಂಡ್ ಆರ್ಮಿ ಪಾಲಾಗ್ತಾ ಇದೆ ಸರ್. ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ನಾವು ಗುತ್ತಿಗೆದಾರರು ಕೇಳ್ಕೊಳ್ಳೋದಿಷ್ಟ, ಲ್ಯಾಂಡ್ ಆರ್ಮಿಗೆ ಅನುದಾನವನ್ನು ತಾವು ಕೊಡಬೇಡ್ರಿ. ಮಾತೃ ಇಲಾಖೆ, PWD ಇಲಾಖೆ ಕೊಡ್ರಿ, ಅಥವಾ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆ ಕೊಡ್ರಿ, ಅಥವಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ರಿ, ಅಥವಾ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಡ್ರಿ, ಅನುಷ್ಠಾನ ಇಲಾಖೆ. ಅಲ್ಲಿ ಟೆಂಡರ್ನಲ್ಲಿ ಭಾಗವಹಿಸಿ ನಾವು ಗುತ್ತಿಗೆ ಪಡೆದು ಕಾಮಗಾರಿನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ದಯಮಾಡಿ ಒತ್ತಿ ನಾವು ಏನು ಹೇಳಿದಪ್ಪ ಅಂತಂದ್ರೆ ಲ್ಯಾಂಡ್ ಆರ್ಮಿಗೆ ಅನುದಾನವನ್ನು ಹಂಚಿಕೆ ಮಾಡಬೇಡ್ರಿ. 2.5 ವರ್ಷದಿಂದ ನಮ್ಮ ಹೋರಾಟ ಕೂಡ ಇದೆ ಮತ್ತು ತುಂಡು ಗುತ್ತಿಗೆ ಕಾಮಗಾರಿನ ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು. ನಮ್ಮ ಹೆಸರು ಆನಂದ್ ಚೌಡೆ ಅಂತೇಳಿ. ನಾವು ಸುಮಾರು ಒಂದು 10 ವರ್ಷದಿಂದ ನಾವು ಈ ಗುತ್ತಿಗೆದಾರರ ಕೆಲಸ ಮಾಡ್ಕೊಂಡು ಬರತ್ತೀವಿ. ಈಗ ಒಂದು 2-2.5 ವರ್ಷದಿಂದ ನಮಗೆ ಯಾವುದೇ ಕೆಲಸವನ್ನು ಈ ತಾಲೂಕು ಆಡಳಿತ ಆಗಲಿ, ಈ ಲೋಕಲ್ ಜನಪ್ರತಿನಿಧಿಗಳಾಗಲಿ ಅವ್ರು ನೀಡ್ತಾ ಇಲ್ಲ. ಯಾಕಂದ್ರೆ ನಾವು ಅವ್ರು ಕೇಳಕ್ಕೆ ಹೋದ್ರೆ ಅವ್ರ ಮ್ಯಾಗ, ಅಧಿಕಾರಿಗಳ ಮ್ಯಾಗ ಜನಪ್ರತಿನಿಧಿಗಳು ಹಾಕ್ತಾರೆ, ಜನಪ್ರತಿನಿಧಿ ಮ್ಯಾಗ ಇವ್ರು ಅಧಿಕಾರಿಗಳು ಹಾಕ್ತಾರೆ. ನಮ್ಗೆ ಏನು ಕೇಳಕ್ಕೆ ಹೋದ್ರು ನಮ್ಗೆ ಯಾಮರ್ಸಕತ್ತಾರೆ. ಈಗ ಮೊನ್ನೆ ನಮಗೆ ಮಾತು ಕೊಟ್ಟಿದ್ರು ಅವತ್ತು ಶಾಸಕರು. ಆ ಶಾಸಕರು ಮಾತು ಕೊಟ್ಟಿದ್ದ ಪ್ರಕಾರ ನಮ್ಗೆ ಕೆಲಸ ಹಂಚ್ರಿ ಅಂತಂದ್ರೆ ಇವ್ರು ಅವತ್ತು ಜೆ ಅವ್ರನ್ನ ಕೇಳಿದ್ರೆ ನಮ್ಗೆ ಧಮಕಿ ಹಾಕ್ತಾರೆ. ನಮ್ಗೆ ಧಮಕಿ ಹಾಕಿ ಏನು ಹೇಳ್ತಾರೆ, ನಿಮಗೆ ನನ್ನ ಮುಂದೆ ಏನು ಮಾತಾಡ್ತೀರಿ, ನಿಮ್ಮಲ್ಲಿ AWR ಕೇಳ್ಕೊರಿ, ಎಲ್ಲ ಉಸ್ತುವಾರಿ ಅವ್ರು ಅದಾರ, ಅವ್ರು ಕೇಳ್ಕೊರಿ ಅಂತಾರೆ. ಅವ್ರು ಕೇಳಿದ್ರೆ ನಾ ಆ ಟೈಮ್ ಒಳಗಿಲ್ಲ, ನನಗೆ ಏನೈತಿ ನನಗೆ ಮಾಹಿತಿ ಇಲ್ಲ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ಇದೇನು ನಡೆಯಕತ್ತೆ ತಾಲೂಕು ಆಡಳಿತನ ಇದು ಪೂರ್ತಿ ಯಾಮರ್ಸಕತ್ತೆ, ಎಲ್ಲ ಗುತ್ತಿಗೆದಾರಿಗೆ ಅನ್ಯಾಯ ಮಾಡಕತ್ತಾರ. ಇದ್ರ ಬಗ್ಗೆ ಏನು ನಾವು ಮಾಹಿತಿ ಕೇಳಕ್ಕೆ ಹೋದ್ರೂ ಒಂದು ಏನು ಕೊಡೋಕೊಳ್ರಿ. ಮೊನ್ನೆ ಏನಾಗೈತೆ ರೀ, ನಮ್ಗೆ ಆ ಪ್ರಕಾರ ನಮಗೆ ವರ್ಕ್ ಕೊಡ್ರಿ ಅಂತ ನಾವು ಕೇಳಿದ್ರೆ ಅವತ್ತು ಏನಂದ್ರೆ AWR ಅವ್ರು ನಾವು ಯಾವುದಂತ ಈ ಶಾಸಕರ ಅಧಿವೇಶನದಾಗ ಅದಾರ ಬಂದ ಮ್ಯಾಗ ನಾವು ಏನೈತಿ ಕೆಲಸ ಪೂರ್ತಿ ಅವ್ರು ಕೊಟ್ಟ ಮೇಲೆ ಲಿಸ್ಟ್ ಕೊಟ್ಟ ಮ್ಯಾಗ ನಾವು ಕಾಮಗಾರಿ ಅನಿಸ್ತೀವಿ ಅಂತ ಹೇಳಿದ್ರೆ. ಆದ್ರೆ ಅವತ್ತು ಏನು ನಡೆಯಕತ್ತೈತೆ, ಅವತ್ತು ಒಂದು 50ರಿಂದ 60 ಕಾಮಗಾರಿ ಅಗ್ರಿಮೆಂಟ್ ಮಾಡಕತ್ತಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮ್ಯಾಗ ಅದು ದೌರ್ಜನ್ಯ ಮಾಡಕ್ಕೆ ಬಂದ್ರೆ, ಅದನ್ನೇನು ಕೇಳ್ತೀರಿ ನೀವು, ನಮ್ಮನ್ನೇ ಕೇಳ್ತೀರಿ, ಹಿಂಗೆ ಅಂತೇಳಿ ಅವತ್ತು ನಾವು ಏನು ಮಾಡಿದ್ವಿ, ಫೈನಲ್ ಡಿಸಿಷನ್ ಬೇಡಪ್ಪ, ಹಿಂಗಾರು ಹೊಂದೋದಿಲ್ಲ, ನಾವು ಧರಣಿ ಕುಂತ್ಕೊಳ್ಳೋ, ನಮ್ಗೆ ಯಾವಾಗ ಇದು ನ್ಯಾಯ ಸಿಗತೈತೆ ಅಲ್ಲಿ ತನಕ ನಾವು ಇದನ್ನು ನಿರಂತರವಾಗಿ ಧರಣಿ ಹಮ್ಕೊಳ್ಳೋಣ ಅಂತೇಳಿ ಇವತ್ತು ನಾವು ಧರಣಿ ಹಮ್ಮಿಕೊಂಡಿವಿ.